ಸುಮಾ ಅನುಕಂಪ ವರ್ಸಸ್ ನಿಖಿಲ್ ಅಬ್ಬರ, ಜೋಡೆತ್ತಿನ ತಂತ್ರ ವರ್ಸಸ್ ಸಿಎಂ ರಣತಂತ್ರ. ಮಂಡ್ಯದಲ್ಲಿ ಯಾರ ಹವ ಹೇಗಿದೆ? ಮಂಡ್ಯ ಮಹಾಭಾರತದ ಕೊನೆಯ ಆಟ. ಕಳ್ಳೆತ್ತ ಬಗ್ಗೆ ಬೇಡಪ್ಪ ನಡ ಹೋಯ್ತವು, ಇನ್ನೆರಡು ದಿವಸ ಅಷ್ಟೇ. ಮಗನನ್ನ ಗೆಲ್ಲಿಸಬೇಕು ಅನ್ನೋ ಇದಕ್ಕೆ ಮನುಷ್ಯತ್ವನೇ ಇರೋ ಒಬ್ರು ಸಿಎಂ. ಮಂಡ್ಯ ರಣಕಣದಲ್ಲಿ ಜಿದ್ದಾಜಿದ್ದಿನ ಪ್ರಚಾರಕ್ಕೆ ಇಂದು ಸಂಜೆಯೇ ತೆರೆ ಬೀಳ್ತಾ ಇದೆ. ಕೊನೆ ದಿನವಾದ ಇಂದು ಮತದಾರರ ಮನಗೆಲ್ಲೋದಕ್ಕೆ ಅಭ್ಯರ್ಥಿಗಳು ಭರ್ಜರಿಯಾದಂತಹ ಕ್ಯಾಂಪೇನ್ ಅನ್ನ ಕೂಡ ನಡೆಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಸುಮಲತಾ ಸ್ವಾಭಿಮಾನದ ಸಮ್ಮಿಲನ ಹೆಸರಲ್ಲಿ ಬೃಹತ್ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ. ಇತ್ತ ಜೆಡಿಎಸ್ ದಳಪತಿಗಳು ಸಹ ನಿಖಿಲ್ ಪರವಾಗಿ ಮತಬೇಟೆಗಿಳಿದಿದ್ದು ಭರ್ಜರಿಯಾದಂತಹ ಕ್ಯಾಂಪೇನ್ ಅನ್ನ ನಡೆಸ್ತಾ ಇದ್ದಾರೆ. ಸುಮಲತಾ ಎದುರಾಳಿ ನಿಖಿಲ್ ಗೆಲುವಿಗೆ ಸಿಎಂ ಕುಮಾರಸ್ವಾಮಿ ಅವರು ಸೇರಿದಂತೆ ಜಿಲ್ಲೆಯ ಶಾಸಕರು ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿಯಾದ್ಯಂತ ಪ್ರಚಾರದ ರ್ಯಾಲಿ ನಡೆಸಲಿದ್ದಾರೆ. ಇನ್ನು ನಿಖಿಲ್ ಕೂಡ ಜಿಲ್ಲೆಯಲ್ಲಿ ರ್ಯಾಲಿಯನ್ನ ನಡೆಸಲಿದ್ದು ಗೆಲುವಿಗೆ ಕೊನೆ ಕ್ಷಣದವರೆಗೂ ಹೋರಾಟವನ್ನ ಮಾಡಲಿದ್ದಾರೆ. ರಾಜ್ಯದ 14 ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳು ಕೊನೆ ಕ್ಷಣದವರೆಗೂ ಸೋಲು ಗೆಲುವಿನ ಲೆಕ್ಕಾಚಾರವನ್ನ ಹಾಕಲಿದ್ದಾರೆ. ಇದು ಕಡೆಯ 2 ದಿನದ ಆಟ. ಇವತ್ತು ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ ಮತ್ತು ಒಂದ್ ಕಡೆ ನಾಳೆ ಮನೆ ಮತದಾನ ಅಂದ್ರೆ ಪ್ರಚಾರಕ್ಕೆ ಕೊನೆಯ ದಿನ ಆಗಿದೆ. ಸೊ ಹೀಗಾಗಿ ಈ 2 ದಿನದಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಮತದಾರರನ್ನ ರೀಚ್ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ರೀತಿಯಾಗಿ ಕೊನೆಯದಾಗಿ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ. ಇವತ್ತು ಮಂಡ್ಯ ಹೈ ವೋಲ್ಟೇಜ್ ಕ್ಷೇತ್ರ ಯಾವ ರೀತಿಯಾಗಿ ಈಗ ಆಲ್ರೆಡಿ ಕಾವೇರಿದೆ ಅನ್ನೋದನ್ನ ನೋಡಿದ್ವಿ. ನಿನ್ನೆನೂ ಕೂಡ ಕುಮಾರಸ್ವಾಮಿ ಅವರು ಅಲ್ಲಿ ಸುಮಲತಾ ಅಂಬರೀಶ್ ಅವರ ವಿರುದ್ಧ ಹಾಗೆ ದರ್ಶನ್ ಯಶ್ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಅದಕ್ಕೆ ಇವತ್ತು ಸುಮಲತಾ ಅಂಬರೀಶ್ ಅವರು ಕೂಡ ತಿರುಗೇಟನ್ನ ನೀಡಲಿದ್ದಾರೆ. ಸ್ವಾಭಿಮಾನದ ಸಮ್ಮಿಲನ ಹೆಸರಿನಲ್ಲಿ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಇವತ್ತು ಸಮಾವೇಶವನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ತಿರುಗೇಟನ್ನ ನೀಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಮತ್ತು ಒಂದ್ ಕಡೆ ಮಗನ ಪರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಕೂಡ ಮತಬೇಟೆಯನ್ನ ಮಾಡಲಿದ್ದಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಬೈಕ್ ರ್ಯಾಲಿ ಸೇರಿದಂತೆ ರೋಡ್ ಶೋವನ್ನ ಮಾಡ್ತಾ ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ಕೊನೆ ಹಂತದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮೊದಲ ಹಂತದ 14 ಕ್ಷೇತ್ರಗಳಲ್ಲೂ ಕೂಡ ಇದೇ ರೀತಿಯಾದಂತ ಲೆಕ್ಕಾಚಾರಗಳು ಇರುವಂತದ್ದು. ಈಗ ಆಲ್ರೆಡಿ ಅಭ್ಯರ್ಥಿಗಳೆಲ್ಲರೂ ಕೂಡ ಕೊನೆಯ ಆಟವನ್ನ ಶುರು ಮಾಡಿದ್ದಾರೆ. ಸೊ ಹೀಗಾಗಿ ಬಹಿರಂಗ ಪ್ರಚಾರಕ್ಕೆ 6 ಗಂಟೆಯವರೆಗೂ ಮಾತ್ರ ಸಮಯಾವಕಾಶ ಇರುವಂತ ಹಿನ್ನೆಲೆಯಲ್ಲಿ ಬಹಿರಂಗ ರ್ಯಾಲಿಗಳೆಲ್ಲವೂ ಕೂಡ ಇವತ್ತು ಅಂತ್ಯ ಆಗುತ್ತೆ. ಮೊದಲ ಹಂತದ 14 ಕ್ಷೇತ್ರಗಳಿಗೆ, ಆ 14 ಕ್ಷೇತ್ರಗಳು ಕೂಡ ನಿಮ್ಗೆ ಗೊತ್ತಿದೆ ಯಾವೆಲ್ಲ ಕ್ಷೇತ್ರಗಳು ಅಂತ. ಬೆಂಗಳೂರಿನ ಒಟ್ಟು 4 ಕ್ಷೇತ್ರಗಳ ಜೊತೆಗೆ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಕೋಲಾರ, ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ, ಉಡುಪಿ, ಚಿಕ್ಕಮಗಳೂರು, ತುಮಕೂರು, ಈ ರೀತಿಯಾಗಿ ಒಟ್ಟು 14 ಕ್ಷೇತ್ರಗಳಲ್ಲಿ ಇವತ್ತು ಕೊನೆಯ ದಿನ ಬಹಿರಂಗ ಪ್ರಚಾರಕ್ಕೆ.